ಕನ್ನಡ ವಾಹಿನಿಯ ಕೇಳ್ರಪ್ಪ ಕೇಳಿ ಟೀಮ್ ಇದು ಯಾಲಕ್ಕಿ ಕಂಪನಿ ನಾಡು ಹಾವೇರಿ ಜಿಲ್ಲೆಗೆ ಆಗಮಿಸಿದೆ. ಅದರಲ್ಲೂ ಹಾವೇರಿ ಜಿಲ್ಲೆ ಏನು ಪ್ರಮುಖವಾದ ಏನು ತಾರಕೇಶ್ವರ ನಾಡು ಅಂತ ಹಾನಗಲ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಭೇಟಿ ಕೊಡ್ತದೆ. ಈ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಏನು ಹೇಳ್ತಾರೆ, ಏನು ಈ ಸಲ ಏನು ಚುನಾವಣೆ ನಡೀತದೆ 2000 ಈಗಾಗಲೇ ಬಿಜೆಪಿಯಿಂದ ಏನು 2 ಬಾರಿ ಗೆದ್ದಿರುವಂಥ ಶಿವಕುಮಾರ್ ಉದಾಸಿ ಮತ್ತೊಮ್ಮೆ ಏನು ಅದಕ್ಕೆ ನಿಂತು ಬಿಜೆಪಿಯಿಂದ ನಿಂತಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಮತ್ತು ಅಲ್ಲಿನ ಮತದಾರರಿಗೆ ಈ ಸಲ ಯಾರಿಗೆ ವೋಟ್ ಮಾಡ್ತಾರೆ ಅಂತ ಹೇಳಕ್ಕೆ ಈಗಾಗಲೇ ಎಲ್ಲ ಮತದಾರರು ಸೇರಿದ್ದಾರೆ. ಅವರೆಲ್ಲ ಅಭಿಪ್ರಾಯ ಏನಿದೆ ಮತ್ತು ಅಲ್ಲಿನ ಯುವಕರ ಏನು ಅಭಿಪ್ರಾಯ ಅಂತ ಹೇಳಕ್ಕೆ ಈಗ ವೇದಿಕೆ ಕೇಳ್ರಪ್ಪ ಕೇಳಿ ಟೀಮು ವೇದಿಕೆ ಸಿದ್ಧವಾಗಿದೆ. ಈಗ ನೀವು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ. ಒಟ್ಟಾರೆಯಾಗಿ ಏನಿಲ್ಲಿ ಏನಿದೆ ಒಂಥರ ಜಾತ್ರೆನೇ ಸೇರಿದೆ. ಅಲ್ಲಿನ ಏನು ಈ ಸಲ ಚುನಾವಣೆ ಯಾಕೆ ಮಾಡಬೇಕು ಮತ್ತು ಮತದಾನವನ್ನು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಏನೆಲ್ಲ ಬಯಸಿ ತಮ್ಮ ನಾಯಕರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಈ ಹಾನಗಲ್ಲಿನ ವಿಧಾನಸಭಾ ಕ್ಷೇತ್ರದ ಜನರು ಸಜ್ಜಾಗಿದ್ದಾರೆ. ಈಗ ಅವರನ್ನೇ ಒಬ್ಬೊಬ್ಬರಾಗಿ ಕೇಳೋಣ ಅವ್ರ ಅಭಿಪ್ರಾಯ ಏನಂತ ಹೇಳಿ. ಎರಡು 2014 ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಇಡೀ ದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಡೀ ದೇಶ ಇವತ್ತು 5 ವರ್ಷಗಳಲ್ಲಿ ಕಳೆದ 60 ವರ್ಷಗಳಲ್ಲಿ ಯಾವ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ಆ ಎಲ್ಲ ಅಭಿವೃದ್ಧಿಗಳನ್ನು ಇವತ್ತು ದೇಶ ಕಂಡಿರುವಂಥದ್ದು ಎಲ್ಲ ಜನರು ಇವತ್ತು ನೋಡ್ತಾ ಇದ್ದಾರೆ. ಅದು ಬಡವರಿಗೆ ಕಾರ್ಯಕ್ರಮಗಳನ್ನು ಮುಟ್ಟಿಸಿರುವಂಥದ್ರಿಂದ ಹಿಡಿದು ದೇಶ ರಕ್ಷಣೆವರೆಗೆ ಅದು ಬಡವರಿಗಾಗಿ ಕೊಟ್ಟಿರುವಂಥ ಉಜ್ವಲ ಯೋಜನೆ ಇರಬಹುದು, ಇವತ್ತು ಜನ್ಧನ್ ಯೋಜನೆ ಇರ್ಬೋದು, ಇವತ್ತು ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು, ಕೃಷಿ ಬಿಮಾ ಯೋಜನೆಗಳಿರ್ಬೋದು, ಬಡವರಿಗಾಗಿ ಕೊಟ್ಟಂಥ ಆಯುಷ್ಮಾನ್ ಭಾರತ ಯೋಜನೆ ಇರ್ಬೋದು ಮತ್ತು ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿಯವರು ಕೈಗೊಂಡಿರುವಂಥ ಕಾರ್ಯಕ್ರಮಗಳಿರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶದ ಎಲ್ಲ ಜನರಲ್ಲಿ ಇವತ್ತು ಅಚ್ಚು ಒತ್ತಿರೋದ್ರಿಂದ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಪರವಾದಂಥ ಅಲೆ ಇದೆ. ಈ 2019 ಚುನಾವಣೆಯಲ್ಲಿ 2014ಕ್ಕಿಂತ ಹೆಚ್ಚು ಮತಗಳನ್ನು ಹೆಚ್ಚು ಸೀಟುಗಳನ್ನು ಗೆಲ್ಲೋದ್ರ ಮೂಲಕ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಈ ದೇಶದಲ್ಲಿ ಅಧಿಕಾರವನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಲಿದ್ದಾರೆ. ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಚುನಾವಣೆ ಹೋಗ್ತಕ್ಕಂಥ ಮುನ್ನ ದೇಶದ ಜನರಿಗೆ ಮೋಸ ಮಾಡತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆ ಚುನಾವಣೆ ಸಂದರ್ಭದಲ್ಲಿ ದೇಶದ ಜನರಿಗೆ, ದೇಶದ ಯುವ ಜನತೆಗೆ ವರ್ಷಕ್ಕೆ ಸುಮಾರು 2 ಕೋಟಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾನೆ ಅಂತಕ್ಕಂಥ ಹೇಳಿದ್ದು. ಹಾಗೆಯೇ ಇವತ್ತು ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ತೆಗೆದುಕೊಂಡು ಬಂದು ದೇಶದ ಜನರಿಗೆ 15 ಲಕ್ಷ ರೂಪಾಯಿಯನ್ನ ಹಾಕ್ತೀನಿ ಅಂತಕ್ಕಂಥದ್ದು ಇವೆರಡು ಸುಳ್ಳು ಇವತ್ತು ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಹಾಗೇನೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ, ಬಡವರ ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳು ಏನಾದರೂ ಸಾಕಾರಗೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ, ರಾಹುಲ್ ಗಾಂಧಿ ಅವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಿಂಬಿಸ್ತಕ್ಕಂಥದ್ದಿದೆ ಸ್ಪಷ್ಟವಾಗಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ರೈತರ ಪರವಾಗಿ ಅವ್ರು ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಯಾಕೆಂದ್ರೆ ಗೊಂಜಾಳ ಖರೀದಿ ಕೇಂದ್ರ ತರತಕ್ಕಂಥ ವ್ಯವಸ್ಥೆಯಲ್ಲಿ ಅದು ಪಡಿತರದಲ್ಲಿ ಬರಲ್ಲ ಅನ್ನೋದನ್ನ ಬಿಂಬಿಸಿ ಅದನ್ನ ಹಿಂದಿಟ್ಟು 1300 ರೂಪಾಯಿ ಗೊಂಜಾಳ ಮಾರ್ತಕ್ಕಂಥದ್ದು 1100 ರೂಪಾಯಿ 900 ರೂಪಾಯಿಗೆ ರೈತರು ಮಾರಿ ಇವತ್ತು ರೈತರು ದಿವಾಳಿ ಆಗಿದ್ದೇವೆ. ನಿಜವಾಗಿ ಹೇಳ್ಬೇಕಂದ್ರೆ ರೈತರ ಬಗ್ಗೆ ಬಹಳ ಆಶಾದಾಯ ಇಟ್ಕೊಂಡಿದ್ವಿ. ನರೇಂದ್ರ ಮೋದಿ ಅವ್ರನ್ನ ಒಳ್ಳೆ ಪ್ರಧಾನಮಂತ್ರಿ ಆಗಲಿ ಅನ್ನೋದು ಹೇಳಿದ್ವಿ. 18 ಮಂದಿನ ಆರಿಸಿ ಕಳಿಸಿದ್ವಿ. ಆದ್ರೆ 18 ಮಂದಿಗಳು ಕೂಡ ಅಲ್ಲಿ ಒಂದು ಚಕಾರ ಎತ್ತತಕ್ಕಂಥ ವ್ಯವಸ್ಥೆ ಇಲ್ಲ. ಇವರು ಮೋದಿಗೆ ಮಣಿದಾರೆ ಹೊರತು ಜನರಿಗಾಗಿ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಇವರು ಏನೇ ಹೇಳ್ತಾ ಇದ್ದಾರೆ, ನಮ್ಮ 22 ಸೀಟು 14 ಸೀಟು ಅನ್ನೋದನ್ನ ನೆಲಕ್ಕತ್ತಕ್ಕಂಥ ವ್ಯವಸ್ಥೆಯನ್ನ ನಾವು ರೈತ ಸಂಘಟನೆಯವರು ಮಾಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. 2019 ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ನೆಚ್ಚಿನ ಇಡೀ ವಿಶ್ವವೇ ಮೆಚ್ಚುವಂತ ನಾಯಕ ಸಿಕ್ಕನಂದ್ರೆ ಅದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರನ್ನ ಮಾತನಾಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಇದನ್ನ ನಾವು ಇಷ್ಟಪಡ್ತಾ ಇದ್ದೇನೆ. ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲ ಅನ್ನೋ ಮಾತುಗಳನ್ನು ನಮ್ಮ ಸ್ನೇಹಿತರು ಹೇಳಿದ್ರು.
ಆದರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ 60 ವರ್ಷಗಳ ಕಾಲ ಇಲ್ಲದಂಥ ಒಂದು ಯೋಜನೆಯನ್ನು ಮುದ್ರಾ ಬ್ಯಾಂಕ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಮುದ್ರಾ ಬ್ಯಾಂಕಿನ ಯೋಜನೆ ನಿರುದ್ಯೋಗಿ ಯುವಕರು ಮತ್ತು ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ ಹಾವೇರಿ ಜಿಲ್ಲೆಯ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. 46,952 ಫಲಾನುಭವಿಗಳು ಮುದ್ರಾ ಬ್ಯಾಂಕ್ ಯೋಜನೆಯಲ್ಲಿ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಇದು ಹಾವೇರಿ ಜಿಲ್ಲೆಯಲ್ಲಿ ಒಂದು ಉದಾಹರಣೆ. ಫಸಲ್ ಬಿಮಾ ಯೋಜನೆ ಇರಬಹುದು, ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಉಜ್ವಲ ಯೋಜನೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಫಲಾನುಭವಿಗಳು ಹಾವೇರಿ ಜಿಲ್ಲೆಯನ್ನು ತೆಗೆದುಕೊಂಡಿರುವ ಮಾತನ್ನ ಈ ಸಂದರ್ಭ ಕೇಳಿಸ್ತಾರೆ. ನರೇಂದ್ರ ಮೋದಿ ಅವರ 5 ವರ್ಷದ ಆಡಳಿತದ ಒಂದು ರಿಸಲ್ಟ್ ಛತ್ತೀಸ್ಗಢ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಹೀನಾಯ ರೀತಿಯಲ್ಲಿ ಬಿಜೆಪಿ ಸೋತಿದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ಮಾಡಿರುವಂತಹ ಒಂದು ದೂರದೃಷ್ಟಿಕೋನವಿಲ್ಲದ ಯೋಜನೆಗಳು, ನೋಟ್ ಬ್ಯಾನ್ ಹಾಗೂ ಉದ್ಯೋಗವನ್ನು ಕೊಡಲಾರ್ದಕ್ಕೆ ಅವರು ಭಾರತ ದೇಶದಲ್ಲಿ ಸೋತಿದ್ದಾರೆ. ಮೊನ್ನೆ ನಡೆದಂತ ಪುರಸಭೆ ಚುನಾವಣೆಯಲ್ಲಿ 23ರಲ್ಲಿ 19 ಸೀಟ್ ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ ಸೋತಿದೆ. ಇದಕ್ಕೆ ನಿದರ್ಶನ ನರೇಂದ್ರ ಮೋದಿ ಅವರ ದುರಾಡಳಿತದಿಂದ ಈ ನಮ್ಮ ದೇಶದ ಜನ ಬೇಸತ್ತು ಇವತ್ತು ನೋಡಿ ಅದು ನಮ್ಮ ಬಿಜೆಪಿ ಬಂಧುಗಳು ನರೇಂದ್ರ ಮೋದಿ ಅವರ ಫೋಟೋ ತೋರಿಸ್ತಾ ಇದ್ದಾರೆ. ಆ ಫೋಟೋದಲ್ಲೇ ತೋರಿಸ್ತಾ ಇದೆ ಕಾಂಗ್ರೆಸ್ಗೆ ವೋಟ್ ಹಾಕಿರಿ ಅಂತೇಳಿ. ಇವತ್ತಿನ ದಿವಸ ನಾವೆಲ್ಲ ಇಷ್ಟು ಸೇರಿ ಚರ್ಚೆ ಮಾಡಾಕತ್ತೇವೆ ಅಂತಂದ್ರೆ ಏನು ನಮ್ಮ ಸಮಸ್ಯೆಗಳು ಪರಿಹಾರ ಆಗಾಕಂತಾವು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದ್ರ ಮೇಲೆ ಒಂದು ದೂಷಿಸ್ತಾ ಇವತ್ತು ನಮ್ಮ ರೈತ ಕುಲನ ಮತ್ತು ಯುವ ಜನತೆಯನ್ನ ಎಲ್ಲರನ್ನು ಹತ್ತಿಕ್ತಾ ಇದೆ. ಇವತ್ತು ಈಗ ಕೇಂದ್ರ ಸರ್ಕಾರ ಒಂದು ಫಸಲ್ ಬಿಮಾ ಅಂತ ಯೋಜನೆ ಅಂತ ಮಾಡ್ತು, ಅದು ನಮ್ಮ ರೈತರಿಗೆ ಫಜಿತಿ ಬಿಮಾ ಮಾಡಿ ಇವತ್ತು ಕೂಡ ನಾವು ಪ್ರತಿಭಟನೆ ಮಾಡಿ ಆ ಪರಿಹಾರ ತಗೊಂಡಂತ ವ್ಯವಸ್ಥೆ ಆಗಿದೆ. ಅದೇ ರೀತಿಯಾಗಿ ಬೆಳೆಗಳನ್ನ ಬೆಳೆ ಆಧಾರಿತವಾಗಿ ಆ ಬೆಳೆಯನ್ನ ಖರೀದಿ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ದೂಷಿಸ್ತಾ ಹೋಗ್ತಾ ಇದೆ. ಅದಕ್ಕೆ ಏನು ಬೆಂಬಲ ಬೆಲೆಯಿಂದ ಖರೀದಿ ಮಾಡಬೇಕು ಅನ್ನೋದಾದ್ರೆ ಅದನ್ನ ದರ ನಿಗದಿ ಮಾಡಬೇಕು. ಆ ಖರೀದಿನೂ ಮಾಡ್ತಾ ಇಲ್ಲ. ಅವಾಗ ರಾಜ್ಯ ಸರ್ಕಾರದ ಮೇಲೆ ತೋರಿಸ್ತಾ ಇದ್ದಾರೆ. ನಮ್ಮ ಜ್ವಲಂತ ಸಮಸ್ಯೆಗಳು ಏನದಾವು, ಇದಕ್ಕೆ ನೀರಾವರಿಗೆ ಒತ್ತು ಕೊಡಬೇಕಾಗಿತ್ತು. ಯಾವುದೇ ರೀತಿ ಈ ಭಾಗದ ಕ್ಷೇತ್ರದ ಜನತೆಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ಏನೇ ಆಯೋಜಿಸಿದ್ರು ಅದು ಕಾರ್ಯಕ್ರಮವಾಗಿ ಅವರ ಯೋಜನೆ ಪೂರಿತವಾಗಿ ಅಟ್ಟೆಂಡೆ 6 ಮುಖದ ರೋಡ್ ಇರ್ಬೋದು, ಮತ್ತೇನಾದ್ರೂ ಇದರ ಅಭಿವೃದ್ಧಿ ಇರ್ಬೋದು, ಇಂಥವನ್ನು ಮಾತ್ರ ಮಾಡಿದ್ದಾರೆ ಹೊರತು ಈ ಜ್ವಲಂತ ಸಮಸ್ಯೆಯನ್ನು ನಿಗದಿತವಾಗಿ ಈ ರೈತರ ಕುಲಕ್ಕೆ ಅನುಕೂಲವಾಗುವಂಥದ್ದು ನೀರಾವರಿ ವ್ಯವಸ್ಥೆ ಕಲ್ಪಿಸಿಲ್ಲ. ಬೆಳೆ ಆಧಾರಿತವಾಗಿ ಅದಕ್ಕೆ ಬೆಲೆ ನಿಗದಿ ಮಾಡುವಂತ ವ್ಯವಸ್ಥೆನೂ ಮಾಡಿಲ್ಲ. ಇವೆರಡನ್ನೂ ಮಾಡದೇ ಇರೋಂಥದಕ್ಕೆ ನಿಮ್ಗೆಲ್ಲ ಅಣ್ಣ ತಮ್ಮಂದ್ರಿಗೆ ಕೈ ಮುಗಿದು ಕೇಳ್ತೀನಿ, ಯಾರು ಓಟ್ ಹಾಕಲ್ಲ ಅಂತ ಹೇಳಿ ನಾವು ಬಹಿಷ್ಕಾರ ಹಾಕೋಣ ಅಂತ ಹೇಳ್ತೀನಿ. ಆತ್ಮೀಯ ಸ್ನೇಹಿತರೆ, ಭಾರತ ಕಂಡ ಅತ್ಯಂತ ಶ್ರೇಷ್ಠ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಸನ್ 2014ರಿಂದ ಸುಮಾರು 5 ವರ್ಷಗಳಲ್ಲಿ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಿದ ಹೆಮ್ಮೆ ಕೀರ್ತಿ ಶ್ರೀ ನರೇಂದ್ರ ಮೋದಿ ಸಲ್ತಿದೆ. ಆತ್ಮೀಯ ಸ್ನೇಹಿತರೆ, ನಮ್ಮ ತಾಯಂದಿರು ಕಟ್ಟಿಗೆಯ ಒಲೆಯನ್ನು ಅಡಿಗೆ ಮಾಡಿ ನಮ್ಮ ಹೊಗೆಯನ್ನು ತಂದರು. ಆದರೆ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಬಡವರಿಗೆ ಗ್ಯಾಸ್ ಉಚಿತವಾಗಿ ವಿತರಣೆ ಮಾಡಿ ಸ್ವಾಭಿಮಾನದ ಜೀವನ ನಡೆಸಲು ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆತ್ಮೀಯರೇ, ನಿಮ್ಗೆ ಯಾರು ಶುಗರ್ ಪೇಷಂಟ್ ಇರ್ಬೋದು, 800 ರೂಪಾಯಿ ದೊರೆಯುವ ಔಷಧಿಗಳು ಜನೌಷಧಿ ಕಾರ್ಯಾಲಯದಲ್ಲಿ ಕೇವಲ 160 ರೂಪಾಯಿ ದೊರೆಯುತ್ತಾರೆ. ಇದು ನರೇಂದ್ರ ಮೋದಿ ಅವರು ಮಾಡಿದ್ದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಾವೇರಿ ಜಿಲ್ಲೆಯ ನಮ್ಮ ರಾಜ್ಯ ಜಿಲ್ಲೆಗೆ 4500 ಮನೆಗಳು ಮಾಡಿದ್ದಾರೆ. ಭಾರತ ದೇಶದ ಪ್ರತಿಯೊಬ್ಬರು ಭಾರತದ ಸಂಸ್ಕೃತಿ ಉಳಿಗಾಗಿ ಮೋದಿಗೆ ಮತ ನೀಡಿ, ಭಾರತದ ಉಳಿವಾಗಿ ನೀಡಿ, ನಮ್ಮ ಧರ್ಮದ ಉಳಿವಾಗಿ ಭಾರತಕ್ಕೆ ಮತ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ಹಾನಗಲ್ಲಿನ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ನ ಬಿಜೆಪಿ ಕಾರ್ಯಕರ್ತರು ನಮ್ಮ ಸ್ನೇಹಿತರು 60 ವರ್ಷ ಏನು ಮಾಡ್ಯಾರ ಕಾಂಗ್ರೆಸ್ 60 ವರ್ಷ ಏನ್ ಮಾಡ್ಯಾರ ಕಾಂಗ್ರೆಸ್ನವರು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು. 60 ವರ್ಷ ಮಾಡಿದ ಕೆಲಸನ 5 ವರ್ಷದಾಗ ನಾವು ಮಾಡೀವಿ ಅಂತ ಹೇಳಿದ್ರು. ಇದು ಒಪ್ಕೋಬೇಕು. ಯಾಕಂದ್ರೆ ಉತ್ತರ ಕೇಳ್ರಿ, ಯಾಕೆ ಒಪ್ಕೋಬೇಕು ಅಂದ್ರೆ ಕಾಂಗ್ರೆಸ್ನವರು
ರೈತರಿಗೆ ಹೊಲ ಕೊಟ್ರು, ರಾಷ್ಟ್ರೀಕರಣ ಮಾಡಿದ್ರು. ರೈತರಿಗೆ ಹೊಲ ಕೊಟ್ರು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಇವ್ರು 5 ವರ್ಷ ಚಲೋ ಮಾಡಿದ್ದೇನಪ್ಪ ಅಂದ್ರ ಬರೇ ಸುಳ್ಳು ಹೇಳೋದು. ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಪ್ಪ. ಯಾಕಂದ್ರ ಈ ದೇಶದಾಗ ಅಭಿವೃದ್ಧಿ ಮಾಡೋದ್ರಾಗ ಇಂದಿರಾ ಗಾಂಧಿ ಅವರು ಖಲಿಸ್ತಾನ ಮಾಡೋ ಮುಂದೆ ತನ್ನ ಜೀವ ಕೊಟ್ಟರು, ದೇಶ ಉಳಿಸಿದ್ರು. ರಾಹುಲ್ ಗಾಂಧಿ ಅವರು ಆಶಾ ಮಾಡೋ ಜೀವ ಕೊಟ್ಟರು. ಇವ್ರು ಯಾರು ಜೀವ ಕೊಟ್ಟಿಲ್ಲ, ಅವ್ರು ಜೀವ ಕೊಟ್ಟರು. ಇವ್ರು ಯಾರು ಜೀವ ಕೊಟ್ಟಿಲ್ಲ. ಏನಾದ್ರೂ ದೇಶ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಆಗಬೇಕು, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ಇದು ನೀವು ಸ್ಥಾನಕ್ಕೆ ಲಾಭ ವಿವಾದಕ್ಕಿಂತ ನೀವು ಅವ್ರು ಕೇಳಿ ಅವ್ರು ನೀವು ಕೇಳಿ ಇಟ್ಟು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಪ್ರಚಂಡ ಬಹುಮತ ಆರಿಸ್ತಿರ್ಬೇಕಂತ ನಿಮ್ಮಲ್ಲಿ ವಿನಂತಿ. ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷ ಹಾಗೆ ಮಾಡಿದೆ, ನಮ್ಮ ಪಕ್ಷ ಹೀಗೆ ಮಾಡಿದೆ ಅಂತ ಇದ್ದಾರೆ. ಆದ್ರೆ ಇವತ್ತಿನ ದಿವಸ ನಮ್ಮ ಹಾನಗಲ್ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಪಕ್ಷದ ಏನೂ ಕೊಡುಗೆ ಇಲ್ಲ. ರೈತರ ಪರವಾದಂತ ಒಂದು ಯೋಜನೆಯನ್ನು ಕೂಡ ಇಲ್ಲಿ ಜಾರಿಗೊಳಿಸಿಲ್ಲ. ಈಗ ನನ್ನ ಸಹಮಿತ್ರರು ಹೇಳ್ತಾ ಇದ್ರು ನಮ್ಮ ಪಕ್ಷ ಹಾಗೆ ಮಾಡಿದೆ, ನಮ್ಮ ಪಕ್ಷ ಹೀಗೆ ಮಾಡಿದೆ ಅಂತೇಳಿ. ಹಾನಗಲ್ ತಾಲೂಕಿಗೆ ಮಳೆ ಆಶ್ರಿತ ಪ್ರದೇಶವಿದ್ದು ಯಾರು ಕೂಡ ನೀರಾವರಿ ವ್ಯವಸ್ಥೆ ಮಾಡಿಲ್ಲ, ಯಾರು ಕೂಡ ಈ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳ್ಕೊಡುವಂತ ಕೆಲಸವನ್ನು ಮಾಡಿಲ್ಲ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಯಾರಿಗೂ ಕೂಡ ವೋಟ್ ಕೊಡೋಂಗಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ನೋವಾಗೈತಿ. ರೈತರ ಬರುವಂತ ಸರ್ಕಾರ ಯಾವೂ ಇಲ್ಲ. ಇವರು ಫಸ್ಟ್ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ಕೊಡ್ಲಿ, ಇವರು ಆಮೇಲೆ ಬರಲಿ. ಅವ್ರು ಯಾರು ಬೇಕಾದ್ರೆ ಅಲ್ಲ, ಫಸ್ಟ್ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ಕೊಳ್ಳಿ. ಇವರು ಇನ್ನು ಗುದ್ದಾಡ ಕುಂತಾರ. ಆಮೇಲೆ ನಮ್ದು ಶಿವಕುಮಾರ್ ಉದಾಸ್ ಅಲ್ಲ 86 8 ಸಾವಿರ ಬಂದಿದ್ದಲ್ಲ, ಈಗ 1 ಲಕ್ಷ ಓಟ್ಲಿಂದ ಗೆದ್ದು ಬರ್ತಾನೆ ಭರವಸೆ ಐತಿ ನಮ್ಗೆ. 1 ಲಕ್ಷದಿಂದ ಗೆದ್ದು ಬರ್ತಾನೆ ಭರವಸೆ ಐತಿ. ಇವ್ರು ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ಕೊಳ್ತೀರಿ. ಫಸ್ಟ್ ಕ್ಯಾಂಡಿಡೇಟ್ ಅಲ್ಲ, ಕ್ಯಾಂಡಿಡೇಟ್ ತೀರ್ಮಾನ ಇಲ್ಲ, ಇವ್ರು ಕ್ಯಾಂಡಿಡೇಟ್ ತೀರ್ಮಾನ ಇಲ್ಲ. ಅವರು 1 ಲಕ್ಷ ಓಟ್ಲಿಂದ ಶಿವಕುಮಾರ್ ಉದಾಸ್ ಬರ್ತಾರ ಭರವಸೆ ತಮಗೆ. 1 ಲಕ್ಷ ಓಟಿಂದ ಭರವಸೆ ಬರ್ತಾನೆ ಭರವಸೆ ಐತಿ ನಮ್ಗೆ. ಅಷ್ಟು ಅಭಿಮಾನಿ, ಪಕ್ಕ ಅಭಿಮಾನಿ. ಈಗ 2 ಸಮಸ್ಯೆ ಇದೆ. ಒಂದು ಕಾಂಗ್ರೆಸ್, ಮತ್ತೊಂದು ಬಿಜೆಪಿ. ಈಗ ಬಿಜೆಪಿಗೆ ಯಾಕೆ ಕೊಡ್ಬೇಕು, ಕಾಂಗ್ರೆಸ್ಗೆ ಯಾಕೆ ಕೊಡ್ಬೇಕು ಅಂತಕ್ಕಂಥ 2 ಸಮಸ್ಯೆ ಇದೆ ನಮ್ಮ ದೇಶದೊಳಗೆ. ಏನು ಸಮಸ್ಯೆ? ನರೇಂದ್ರ ಮೋದಿಗೆ ಯಾಕೆ ಕೊಡ್ಬೇಕು, ಕಾಂಗ್ರೆಸ್ಗೆ ಯಾಕೆ ಕೊಡಬಾರ್ದು ಅಂತಕ್ಕಂಥ ಒಂದು ಸಮಸ್ಯೆ. ನಾ ಹೇಳ್ತಕ್ಕಂಥದ್ದು 70 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದು 70 ವರ್ಷದಲ್ಲಿ ನಮ್ಮ ದೇಶ ಅಧೋಗತಿಗೆ ಹೋಗಿತ್ತು. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದೆಲ್ಲ ಸಾಲ ಹರಿದು ಒಳ್ಳೆ ನಮ್ಮ ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನರೇಂದ್ರ ಮೋದಿ ಓಟ್ ಕೊಡ್ಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡಿ 350 ಭಯೋತ್ಪಾದಕರನ್ನ ಕೊಂದು ಇವತ್ತು ನಮ್ಮ ದೇಶ ರಕ್ಷಣೆ ಮಾಡಬೇಕಲ್ಲ. ಅದಕ್ಕೆ ಅವ್ರಿಗೆ ಓಟ್ ಕೊಡ್ಬೇಕು, ನರೇಂದ್ರ ಮೋದಿಗೆ ಓಟ್ ಕೊಡ್ಬೇಕು. ನಮ್ಮ ದೇಶ ಮುಖ್ಯ. ನಮ್ಮ ದೇಶ ಇದ್ರೆ ನಾವು ಉಳಿತೇವೆ, ನಾವಿದ್ರೆ ನಮ್ಮ ದೇಶ ಇರ್ತದೆ. ಅದಕ್ಕೆ ದೇಶ ಸಲುವಾಗಿ ಮೋದಿ ಕೊಡ್ಬೇಕು. ನರೇಂದ್ರ ಮೋದಿ ಮುಖ್ಯಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದ್ರು, ಆರ್ಮಿ ಅವ್ರ ಕಡೆ, ಏರ್ಫೋರ್ಸ್ ನಿಮ್ ಕಡೆ ಇದೆ, ನೇವಿ ನಿಮ್ ಕಡೆ ಇದೆ, CBI ನಿಮ್ ಕಡೆ ಇದೆ, ಮತ್ತು ಇಂಟೆಲಿಜೆನ್ಸಿ ನಿಮ್ ಹತ್ರ ಇದೆ, ಮತ್ತು ವಿದೇಶದಿಂದ 1 ಕಿಲೋ ಗಾಂಜಾ ಬಂದ್ರೆ ಹಿಡಿತೀರಿ, 100 ಕ್ವಿಂಟಲ್ ಗಂಟ್ಲೆ RDX ಬಂದ್ರೆ ಯಾಕೆ ಹಿಡ್ದಿಲ್ಲ? ಈಗಾಗಲೇ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಐತಿ, ಆರ್ಮಿ ಅವ್ರ ಕಡೆ ಐತಿ, ಇಂಟೆಲಿಜೆನ್ಸಿ ಅವ್ರ ಕಡೆ ಐತಿ, ನೇವಿ ಅವ್ರ ಕಡೆ ಐತಿ. 3 ಕ್ವಿಂಟಲ್ RDX ತಗೊಂಡ್ಬಂದು ಪುಲ್ವಾಮಾನಲ್ಲಿ ನಮ್ಮ 49 ಯುದ್ಧರಿಗೆ ಜೀವಂತ ಇದು ಮಾಡಿದ್ರೆ ಇವ್ರೇನು ಮಲ್ಗಾಕತ್ತಿದ್ರೇನು? ಅದಕ್ಕೆ ದಯವಿಟ್ಟು ಈ 36 इंच का चौकीदार चोर है, विदेश का पैसा लाया नहीं, चौकीदार चोर है, चौकीदार चोर।
ಸ್ಟೇಜ್ ಮೇಲೆ ಮಾತಾಡೋದು ಸಾಕಾಗೋದಪ್ಪ. ಈಗ ಸ್ಟೇಜ್ ಮೇಲೆ ಬಿಟ್ಟು ಈಗ ತಳಗಿಳಿದೇವೆ. ಈಗಾರ ಶಾಂತಿಯಾಗಿರ್ತಾರೆ ನೋಡೋಣ. ಹಾನಗಲ್ ಜನ ಪ್ರತಿಯೊಬ್ಬರು ಮಾತಾಡ್ತಾಡ್ರಿಪ್ಪ. ದಯವಿಟ್ಟು ಒಂದ್ ನಿಮಿಷ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರಿಗೂ ಅವಕಾಶ ಇದೆ ನಿಮ್ಮ ಅಭಿಪ್ರಾಯ ಹೇಳಕ್ಕೆ. ಅಣ್ಣ ಒಂದ್ ನಿಮಿಷ ಅಕ್ಕರ್ ಮಾತಾಡ್ತಾರೆ. ಅಕ್ಕರ್ ಮಾತಾಡ್ಸಿಲ್ಲ ನಿಮ್ಮ ನೋಡ್ರಿ ಅಕ್ಕರ್ ಏನು ಈ ಸಲ ಏನು ಬಗ್ಗೆ ಯಾರು ಓಟ್ ಹಾಕ್ತೀವಿ? ನಾವು ಮೋದಿ ಅವರಿಗೆ ಓಟ್ ಹಾಕೋದು. ಮೋದಿ ಅವರು ಮಾಡಿದ ಸಾಧನೆ ಬಗ್ಗೆ ಒಂದಿನ ಅಲ್ಲ 2 ದಿನ ಅಲ್ಲ ಹೇಳ್ತಾ ಹೋದ್ರೆ ಅದು ಸಾಕಾಗೋದಿಲ್ಲ. ದಯವಿಟ್ಟು ಕಾಂಗ್ರೆಸ್ನವರು ಏನಾಗಿದ್ದಾರೆ ಅಂದ್ರೆ 50 ವರ್ಷದಿಂದ ಕತ್ತಲಲ್ಲಿ ಕೂತು 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 ಅವರು ಮೋದಿ ಅವರ ಬೆಳಕನ್ನ ನೋಡಿದ ತಕ್ಷಣ ಅವರಿಗೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲಾಗಿದೆ. ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರೆ. ಸತ್ಯವನ್ನ ಅರ್ಗಿಸ್ಕೊಳ್ಳುವಂತ ಶಕ್ತಿನೂ ಇಲ್ಲ ಅವರಿಗೆ. ಮೋದಿ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದಾರ, ಮಾಡ್ತಾರ ಮುಂದೂನು. ಈಗ ಮೋದಿ ನೋಡ್ಕೊಂಡು ಓಟ್ ಹಾಕ್ತೀರಾ? ಹೌದು, ಮೋದಿ ಅವರಿಗೆ ಈ ಕಡೆ ಕಾಂಗ್ರೆಸ್ ಏನಾಗ್ತಾರೆ ಏನಾಗಿದೆ ಇವಾಗ ಇಲ್ಲಿ ನಮ್ಮ ಬಿಜೆಪಿ ಸ್ನೇಹಿತರು ಕೇಳ್ತಾರ, ಬಿಜೆಪಿ ಸ್ನೇಹಿತರು ಕೇಳ್ತಾರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ. ಕಾಂಗ್ರೆಸ್ ಕ್ಯಾಂಡಿಡೇಟ್ ದೊಡ್ಡರು ಯಾರು ಬೇಡ, ನಾವು ನಿಂತ್ರಿ ಈ ಸತಿ ಸೋಲಿಸ್ತೇವೆ. ಹಾವೇರಿ ಜಿಲ್ಲೆ ನಾವು ನಿಂತ್ರು ಸೋಲಿಸ್ತೇವೆ ಬಿಜೆಪಿ. ಇಲ್ಲ ಜನ ಹೇಳ್ತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಏನಂತಾರೆ ತಾವು ಚಿತ್ರಗಳ ಸೋಲಿಸ್ತೇವೆ ಅಂತೇಳಿ, ಅದಕ್ಕೆ ನೀವೇನ್ ಹೇಳ್ತೀರಣ್ಣ? ಅವ್ರ ಬಾಯಿ ಮಾತಾಡಲ್ಲ. ಅವ್ರು ಇನ್ನು ಲಾಲಿಪಪ್ಪು ಅವ್ರಿಗೆ ಕೆಲಸ ಮುಂದೆ ತಗೊಂಬರಕ್ ಆಗಲ್ಲ. ಈಗ ಸಣ್ಣ ಯುವಕರ ಸದಾ ಮೋದಿ, ಹುಟ್ಟಿದ ಮಕ್ಕಳು ಸದಾ ಮೋದಿ ಅನ್ನೋ ಒಂದು ವಿಚಾರ ಇದೆ. ಹಿಂದಿನ ಪ್ರಧಾನಮಂತ್ರಿ ಯಾರು ಅನ್ನೋದು ನೆಟ್ ಲೀಡರ್ಗಳಿಗೆ ಗೊತ್ತಾಗಿದ್ದಲ್ಲ. ಇವತ್ತಿನ ಪ್ರಧಾನಮಂತ್ರಿ ಸಣ್ಣ ಹುಟ್ಟಿದ 1 ವರ್ಷ ಮಗು ಪ್ರಧಾನಮಂತ್ರಿ ಯಾರು ಅನ್ನೋದು ಹೇಳ್ತಾನ ಅಂತ. ಈಗ ನೀವು ಬಿಜೆಪಿಗೆ ಯಾರು ನೋಡಿ ಓಟ್ ಹಾಕ್ತಿದ್ರೆ? ಈಗ ನಮ್ಮ ಪ್ರಧಾನಮಂತ್ರಿ MP ನೋಡಿ ಶಿವಕುಮಾರ್ ಉದಾಸಿ ನೋಡಿ ಓಟ್ ಹಾಕ. ಅಲ್ಲ ನಿಮ್ಮನ್ನ ಮಾತಾಡ್ತೀನಿ, ಕೈ ಬಿಡ್ರಿ ದಯವಿಟ್ಟು, ಸ್ವಲ್ಪ ದೂರ ಸಲ್ಲಣ್ಣ ನಿಮಗೆ. ಓಕೆ ಏನ್ ಸಮಸ್ಯೆ ಇದೆ ಹಾವೇರಿ ಜಿಲ್ಲೆಯ ಲೋಕಸಭಾ ಸದಸ್ಯರು 2009 ಇಸ್ವಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ಇಲ್ಲಿವರೆಗೂ ಯಾವುದೇ ಕೆಲಸಗಳನ್ನು ಮಾಡಿಲ್ಲ, ಒಂದು ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ. ಸಂಸತ್ ಸದಸ್ಯರ ಗ್ರಾಮವನ್ನ ಇವತ್ತಿಗೆ ಹಾಳು ಬಿದ್ದೋಗಿದೆ. ಯಾವುದೇ ಸಂಸತ್ ಸದಸ್ಯರ ಗ್ರಾಮವನ್ನು ಏನು ಮಾಡಿದಾರೆ ಅವು ಇವತ್ತಿಗೆ ಜೀರ್ಣೋದ್ಧಾರ ಆಗಿಲ್ಲ. ನಿಮಗೆ ಏನಾಗ್ಬೇಕು ಈ ಸಲ ಯಾರು ಕೆಲಸ? ಈ ಸರ್ತಿ ನಮ್ಮ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಗುರುತಿಗೆ ಓಟ್ ಹಾಕಿ ರಾಹುಲ್ ಗಾಂಧಿ ಅವರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಇನ್ನೊಬ್ರು ಹೇಳ್ತಾರೆ ಇಲ್ಲ ಬಿಜೆಪಿ ಕಾರ್ಯಕರ್ತರು ಅವ್ರೇ ಹೇಳ್ತಾರೆ ಕೇಳುವಂತ. ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತೀವಿ. ನರೇಂದ್ರ ಮೋದಿಜಿ ಅವರನ್ನ ನೋಡಿ ಓಟ್ ಹಾಕ್ತೀವಿ. ನಾವು ದೇಶವನ್ನ ರಕ್ಷಣೆ ಮಾಡತಕ್ಕಂಥ ನರೇಂದ್ರ ಮೋದಿ ಅವರನ್ನ ನೋಡಿ ಓಟ್ ಹಾಕ್ತೀವಿ. ಇವರು ಮಹಾಗಠಬಂಧನ ಅಂತಾರೆ. ಮಹಾಗಠಬಂಧನಲ್ಲಿ 8 ಮಂದಿ ನಾಯಕರಿದ್ದಾರೆ. ಎಲ್ಲರೂ ಪ್ರಧಾನಿ ಅಂತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ. ನಮ್ಮ ಕ್ಷೇತ್ರದ ಅಭ್ಯರ್ಥಿ ಶಿವಕುಮಾರ್ ಉದಾಸಿ. ಈಗ ನೀವು ಒಟ್ಟು ಬಿಜೆಪಿ ಸಪೋರ್ಟ್ ಮಾಡ್ತಿರಲ್ಲ? ಬಿಜೆಪಿ ಒಂದ್ ನಿಮಿಷ ಮಾತಾಡ್ತಾರೆ. ಮಾನ್ಯ ಸಂಸದರಾದಂಥ ಶಿವಕುಮಾರ್ ಉದಾಸಿ ಅವರು ಸತತ 10 ವರ್ಷಗಳ ಅವಧಿಯಲ್ಲಿ ಒಬ್ಬ ಮತದಾರರ ಮನೆಗೆ ಹೋಗಿಲ್ಲ, ಒಬ್ಬ ಮತದಾರನ ಸಂಪರ್ಕ ಮಾಡಿಲ್ಲ. ಅವರು ಹಾನಗಲ್ ತಾಲೂಕಿಗೆ ಆಗಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕಾಗಲಿ ಅವರ ಕೊಡುಗೆ ಶೂನ್ಯ. ಆ ಒಂದು ಉದ್ದೇಶಕ್ಕಾಗಿ ಇಲೆಕ್ಷನ್ ಬಂದಾಗ ಕೇವಲ 3 ತಿಂಗಳದಾಗ ಮಾತ್ರ ಅವ್ರು ಕಾಣ್ತಾರ. ಅವರೆಲ್ಲ ಹೈಫೈ ಲೈಫ್ ಕಾಡಾಗಿದ್ದಾರೆ. ಅವರು 3 ತಿಂಗಳ ಇಲ್ಲಿ ಬಂದಿದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರನ್ನ ಈ ಸಲ ಸೋಲೋದು ಸಲ ನಮ್ಮ ಗುರಿ. ಒಟ್ಟಾರೆಯಾಗಿ ಇಲ್ಲಿನ ಮತದಾರ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಸಲ ಬಿಜೆಪಿನೇ ಕೆಲ್ಸಬೇಕಂತಾರೆ, ಈ ಕಡೆ ಕಾಂಗ್ರೆಸ್ ಕೆಲ್ಸಬೇಕಂತಾರ. ಆದ್ರೆ ಏನು ಮತದಾರ ಏನ್ ಮಾಡ್ತಾರೆ ಅವತ್ತಿನ ಮಾತ್ರ ಯಾರು ಯಾವ ಜನಕ್ಕೆ ವೋಟ್ ಹಾಕ್ತಾರೆ ಅಂತ ಪಕ್ಕ ಆಗ್ಲೈತೆ. ಇದು ಏನಿದೆ ಹಾವೇರಿ ಲೋಕಸಭಾ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇದು ಜಿದ್ದಾಜಿದ್ದಿನ ಪೈಪೋಟಿ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮೋಹನ್ ಜೊತೆ ಸಂಗನಗೌಡ ನ್ಯೂಸ್ 18 ಕನ್ನಡ ಹಾವೇರಿ.